ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಈಸಿಯಾಗಿ 1 ಅವರಲ್ಲಿ ಕಂಪ್ಲೀಟ್ ಆಗುವಂಥ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ನ್ಯೂ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥದ್ದು. ಯಾರೆಲ್ಲ ಮಣಿ ಇಷ್ಟಪಡ್ತೀರಾ ಈ ಡಿಸೈನ್ನ ಆರಾಮಾಗಿ ನೀವು ಟ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಬೀಡ್ಸ್ನ ಬಳಸ್ತೀನಿ ಅಂತ ಹೇಳ್ಬೋದು ಈ ಡಿಸೈನ್ಗೆ. ಸೊ ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಇದಕ್ಕೆ 2 ರೀತಿಯ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಬಂದು ಬಿಗ್ ಸೈಜಲ್ಲಿ ಇರುವಂಥದ್ದು, ಹಾಗೆ ಒಂದು ಸ್ಮಾಲ್ ಸೈಜಲ್ಲಿ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ಸೊ 2 ವಿಧಾನದಲ್ಲಿರುವಂಥ ಮಣಿಗಳನ್ನ ತೊಗೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಪೋಸಿಟ್ ಕಲರಲ್ಲಿ ಈ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಬೇಕಿದ್ದರೆ 6 ಎಳೆ ಕೂಡ ತೊಗೋಬೋದು. ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಅದಕ್ಕೆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್. ಸೊ ಯಾವಾಗಲೂ ರೆಗ್ಯುಲರಾಗಿ 2 ಲಾಕನ್ನು ಮಾಡ್ಕೊತೀವಲ್ವ, ಆ ರೀತಿ 2 ಸರಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಮತ್ತೆ ಲಾಕ್. ಒಂದು ಸರಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಡಬಲ್ ಆಗಿ ಲಾಕನ್ನು ಹಾಕಿದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಡ್ಸ್ ತೋರಿಸಿದ್ವಲ್ವ, ಬಿಗ್ ಸೈಜ್ ಇರೋಂಥ ಬೀಡ್ಸನ್ನು ಫಸ್ಟು ಹಾಕಿ ಆಮೇಲೆ ಇದನ್ನು ಬೀಡ್ ಲಾಕನ್ನು ಆದರೂ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಡೈರೆಕ್ಟಾಗಿ ಲಾಕನ್ನು ಕೂಡ ಮಾಡಿಕೊಂಡು ಕೂಡ ನಡೆಯುತ್ತೆ. ಸೊ ನಾನು ಇಲ್ಲಿ ಬೀಡ್ ಲಾಕ್ ಹಾಕಿದ್ದೀನಿ. ಸೊ ಬೀಡ್ ಲಾಕನ್ನು ಮಾಡಿ ಈ ಬೀಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆದಷ್ಟು ಎಳೆಯುತ್ತಾ ಬೇಡ, ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳೋಣ. ಹಾಗಾಗಿ ಸೀರೆ ಅನ್ನೋದು ಸುಕ್ಕು ಬರಲ್ಲ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಬೀಡ್ ಲಾಕ್ ಹಾಕಿ 5 ಚೈನ್ ಹಾಕಿದ ಮೇಲೆ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಸೀರೆನ ಈ ರೀತಿ ಹಿಂದ್ಗಡೆ ತೀರಿಸ್ಕೊಂಡು ಇಲ್ಲಿ ಹಾಕಿರುವಂಥ 5 ಚೈನ್ ಏನಿದೆಯಲ್ವ, ಇಲ್ಲಿ 2 ಸರಿ ಲಾಕ್ ಮಾಡಿದ್ದೀವಿ ನೋಡಿ, ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿರುತ್ತೆ. ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಮೇಲೆ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀರೆನ ಸೀದಾ ಕಡೆ ನಾನು ತೀರಿಸ್ಕೊಂಡಿದ್ದೀನಿ. ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಈಗ ನಾನು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತೀನಿ. 1 ಟೈಮ್ ದಾರ ಸುತ್ಕೊಂಡು ಇದೇನು 5 ಚೈನ್ ಏನಿದೆಯಲ್ವ, ಈ 5 ಚೈನಲ್ಲಿ ಹೋಗಿ ದಾರನ ತೊಗೊಳೋಣ. ಈಗ ನೀಡಲ್ ಮೇಲೆ 3 ಟೈಮ್ ದಾರ ಇದೆಯಲ್ವ, ಈಗ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಆಗಿ ದಾರನ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಇದೇ 5 ಚೈನಲ್ಲಿ ಹೋಗಿ ಈಗ ಮತ್ತೆ ಒಂದು ಸರಿ ಎಲ್ಲ ದಾರನ ಒಟ್ಟಿಗೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶನ್ನ 3 ಟೈಮ್ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಮಣಿನ ಹಾಕ್ತಾಯಿದ್ದೀನಿ. ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಲ್ಲ, ಒಂದು ಸ್ಮಾಲ್ ಬೀಡನ್ನ ಹಾಕಿಬಿಟ್ಟು ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತೀನಿ. ಮತ್ತು ಇದೇ 5 ಚೈನಲ್ಲಿ ಹೋಗಿ ಎಲ್ಲ ದಾರನ ಒಂದೇ ಸಾರಿ ಈ ರೀತಿ ಒಟ್ಟಿಗೆ ಲಾಕ್ ಮಾಡೋದ್ರಿಂದ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ದಾರನ ತೊಗೊಂಡು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಹೇಳೋದ್ರಿಂದ ಹಾಫ್ ಡಬಲ್ ಕ್ರೋಶೆನ ಹಾಕ್ತೀನಿ. ಸೊ ಈ ಕಡೆ 3 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಒಂದು ಮಣಿನ ಹಾಕಿ ಆಮೇಲೆ ಮತ್ತೆ ಈ ಸೈಡಲ್ಲಿ ಕೂಡ ನಾನು 3 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಈ ಕಡೆ ಕೂಡ ನಾನು 3 ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತು ಈ ಕಡೆ ಕೂಡ ನಾನು 3 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಈಗ ಮತ್ತೆ ಇದನ್ನು ಇದ್ರ ಪಕ್ಕಕ್ಕೇ ಲಾಕ್ ಮಾಡ್ಕೊಳ್ಳೋಣ.
ನಾನು ಪುಟ್ಟದಾಗಿರುವಂಥ ಆಚೆನ ಮಾಡಿದ್ದೀನಿ. ಸೊ ನಿಮಗೇನಾದರೂ ಬಿಗ್ ಸೈಜಲ್ಲಿ ಬೇಕು ಅಂದರೆ ಇಲ್ಲೇನು ಕೌಂಟ್ ಇದೆಯಲ್ವ 3 ಟೈಮ್ ಏನಿದೆ, ನೀವು 4 ಟೈಮ್ ಮಾಡಿಕೊಂಡು ಬೀಡನ್ನ ಹಾಕಿಬಿಟ್ಟು ಈ ಕಡೆ ಕೂಡ 4 ಹಾಫ್ ಡಬಲ್ ಕ್ರೋಶೆನ ಹಾಕೋಬೋದು. ಸೊ ಇಲ್ಲಿ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕಿ ಇಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು ಸೇಮ್ ಪಕ್ಕದಲ್ಲೇ ಮತ್ತೆ ಒಂದು ಚೈನ್ ಸ್ಟಿಚನ್ನು ಹಾಕ್ತೀನಿ. ಸೊ ಡೈರೆಕ್ಟಾಗಿ ಪಲ್ಲುಗೆ ಹಾಕಿದ ಚೈನ್ ಸ್ಟಿಚ್ ಅಂತಾರೆ, ಹಾಫ್ ಡಬಲ್ ಕ್ರೋಶೆನು ಅಂತಾರೆ. ಸೊ ನೀವು ಯಾವ ರೀತಿ ಅನ್ಕೊತೀರ ನೋಡಿ. ಸೊ ಇಲ್ಲಿ ಇದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡಿಕೊಂಡು ಮತ್ತೆ ಸೇಮ್ ಬೀಡನ್ನ ತೊಗೊತಾ ಇದ್ದೀನಿ. ಇನ್ನೊಂದು ಲಾಕ್ ಕೂಡ ಹಾಕ್ಕೊತೀನಿ. ಸ್ವಲ್ಪ ಗ್ಯಾಪ್ ಇದ್ದರೆ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು 3 ಟೈಮ್ ಈ ರೀತಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಬಿಗ್ ಬೀಡ್ಸನ್ನ ತೊಗೊಂಡು ಬೀಡ್ ಲಾಕ್ ಮಾಡಿ ಮತ್ತು ಈ ಬೀಡ್ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಬಟ್ಟೆಗೆ ಮತ್ತು ಸೀದಾ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡಿಕೊಂಡು ಮತ್ತು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್. ಸೊ 5 ಚೈನ್ನ ಹಾಕಿದ್ದೀನಿ. ಸೊ 5 ಚೈನ್ ಹಾಕ್ಕೊಂಬಿಟ್ಟು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಈ ಥರ ದಾರಾನ ತೆಗೆದು ಇಟ್ಕೊಂಡ್ಬಿಟ್ಟು ಇಲ್ಲೇನು ಫಸ್ಟ್ ಏನು ಲಾಕ್ ಇದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ಯಾರಿನ ಫಸ್ಟ್ ಏನು ತೋರಿಸಿದೆಯಲ್ವ ಸ್ಯಾರಿನ ಟರ್ನ್ ಮಾಡಿಕೊಂಡು ಆ ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ನಿಮಗೆ ಯಾವ ಥರ ಈಸಿ ಅನಿಸುತ್ತೋ ಅದೇ ರೀತಿ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಂಫರ್ಟಬಲ್ ಆಗಿರುತ್ತೆ ಹಾಕೋದಕ್ಕೆ. ಸೊ ನಿಮಗೆ ಯಾವ ಥರ ಈಸಿ ಆಗುತ್ತೆ ಅದೇ ಒಂದು ಮೆಥಡಲ್ಲಿ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಮಾಡಬೇಕು ಅಂತ ಇಲ್ಲ, ಅವ್ರವ್ರ ಐಡಿಯಾದ ಮೇಲೆ ಹಾಕ್ಕೊಂಡ್ರೆ ಡಿಸೈನ್ ನಿಮಗೆ ಈಸಿ ಆಗುತ್ತೆ. ಸೊ ಮತ್ತೆ ಈಗ ನೋಡಿ ಸೇಮ್ ಮತ್ತೆ ನೀರಿನ ಮೇಲೆ 1 ಟೈಮ್ ದಾರನ ಸುತ್ಕೊತೀನಿ. ಮತ್ತು ಇದೇ 5 ಚೈನಲ್ಲಿ 3 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ ನೀರಿನ ಮೇಲೆ ದಾರನ ಸುತ್ಕೊಳ್ಳೋಣ. ಮತ್ತು ಈ ರೀತಿ ಹಾಫ್ ಡಬಲ್ ಕ್ರೋಶೆ 3 ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮತ್ತೆ ನೀರ ಮೇಲೆ ದಾರ ಸುತ್ತಕೊಂಡು ಈ ಸೈಡಲ್ಲಿ ಕೂಡ 3 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್, ನಿಮ್ಗೆ ಏನಾದರೂ ಸ್ವಲ್ಪ ಅಗಲವಾಗಿ ಬೇಕು ಅಂದರೆ ದೊಡ್ಡದಾಗಿ ಬೇಕು ಅಂದರೆ ಕೌಂಟಿಂಗ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ನಿಮಗೆ ಬರುತ್ತೆ ಡಿಸೈನ್ ಅನ್ನೋದು. ಸೊ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಪುಟ್ಟಾಣಿ ಡಿಸೈನು, ತುಂಬ ಬಿಗ್ ಸೈಜಲ್ಲಿ ಏನೂ ಬರಲ್ಲ. ಪುಟ್ಟದಾಗಿ ಮಣಿಗಳನ್ನ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಅಚ್ಚುಗಳನ್ನ ಹಾಕಬೇಕಾಗುತ್ತೆ. ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 4 ಚೈನ್ನ ಮಾಡ್ಕೊಳ್ಳೋಣ. 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ 2 ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಬಿಗ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಮಣಿನ ಹಾಕ್ಕೊಂಡು ಮಣಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಆಮೇಲೆ ಸೇಮ್ 5 ಚೈನ್. ಸೊ 5 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಲಾಕ್ ಮಾಡಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಬ್ಯಾಕ್ ಸೈಡಲ್ಲಿಂದ ಎಳ್ಕೊಂಡು ಸ್ವಲ್ಪ ಈ ರೀತಿ ಟೈಟಾಗಿ ಅಂದ್ಕೊಂಡ್ರೆ ಮೇಲೆ ಹಾಕಿರುವಂಥ 5 ಚೈನ್ ಏನಿದೆ ಅಲ್ವಾ ಟೈಟಾಗಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು. ಇದೇ 5 ಚೈನಲ್ಲಿ 3 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕಿ ಆಮೇಲೆ ಒಂದು ಮಣಿನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಮುಗಿದೋಗುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಯಾರು ಬಿಗ್ನೆಸ್ ಆದರೂ ಕೂಡ ಆರಾಮಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಇದ್ರಂತೂ ಇನ್ನು ಸಖತ್ತಾಗಿ ಕಾಣಿಸುತ್ತೆ. ಸೊ ಮತ್ತೆ ಒಂದು ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ನೀರಿನ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಸೇಮ್ ಹಾಫ್ ಡಬಲ್ ಕ್ರೋಶೆ 3 ಟೈಮ್ನ ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಇಟ್ಕೊಂಡು ಹಾಕಬೇಕಾದ್ರೆ ಸ್ವಲ್ಪ ಕ್ರಾಸಲ್ಲೇ ಆಯಿತು ಹಂಗಾಯ್ತು ಅಂತ ಅನಿಸುತ್ತೆ. ಬಟ್ ಸ್ಯಾರಿ ಫುಲ್ ಹಾಕಿ ಲಾಸ್ಟಿಗೆ ನೀಟಾಗಿ ಮಾಡಿದಾಗ ಅದೊಂದು ಪ್ಲೇಸಿಗೆ ಎಲ್ಲವನ್ನು ಹಾಕಿರುವಂಥ ಡಿಸೈನ್ಸ್ ಏನಿದೆ ಅಲ್ವಾ ಆಚೆಗಳು ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಆವಾಗ ಡಿಸೈನ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ 2 ಆಚೆ ಹತ್ರ ಹಾಕ್ತೀನಿ ಅಲ್ವಾ, ಇಲ್ಲಿ ಮಾತ್ರ ನಾನು
3 ಟೈಮ್ ಈ ರೀತಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಆ ಥರ ಬೇಕಿತ್ತು ಚೂರು ಅಂದರೆ ಒಂದು ಸ್ಕಿಪ್ ಮಾಡಿ ಮತ್ತು ಒಂದು ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಗೊತ್ತಾಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಈ ಡಿಸೈನು. ಸೊ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಎಲ್ಲಿ ಏನು ಚೇಂಜಸ್ ಇಲ್ಲ, ಇದೇ ಮೆಥಡಲ್ಲಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಅರ್ಜೆಂಟಲ್ಲಿ ಯಾರಾದರೂ ಕೇಳಿದ್ರು ಕೂಡ ತುಂಬ ಬೇಗನೆ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ಸ್ವಲ್ಪ ದೂರ ಹಾಕ್ತೀನಿ ನಾನು, ಸ್ವಲ್ಪ ದೂರ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ವಲ್ಪ ದೂರ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ. ತುಂಬ ನೀಟಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಈ ರೀತಿ ಎರಡೆರಡು ಆಚುಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ನಾನಿಲ್ಲಿ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಕುಚ್ಚು ದೂರ ಬೇಕು ಅಂದರೆ ಈ ರೀತಿ ನೀವು ಇದು ಕೌಂಟ್ ಏನಿದೆಯಲ್ವ, ಎರಡೆರಡು ಆಚೆ ಏನಿದೆಯಲ್ವ 3 ಮಾಡ್ಕೋಬೋದು, 4 ಮಾಡ್ಕೋಬೋದು. ಇಲ್ಲ ನಿಮಗೆ ಕುಚ್ಚು ಬೇಡ ಅಂದರೆ ಇಲ್ಲೊಂದು ಎಲೆ ಇರುವಂಥ ಬೀಡ್ಸನ್ನ ಹಾಕ್ಬೋದು, ಅಥವಾ ಗೆಜ್ಜೆ ಇರುವಂಥ ಬೀಡ್ಸನ್ನ ಹಾಕಿ ವಿದೌಟ್ ಕುಚ್ಚು ಥರ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಬಟ್ ಈ ಸೀರೆಗೆ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಕುಚ್ಚು ಇಷ್ಟ ಇಲ್ಲ ಅಂದರೆ ಆ ರೀತಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್, ನೋಡಿ ಈ ರೀತಿ ಬರುತ್ತೆ. ಸ್ವಲ್ಪ ಕುಚ್ಚು ಹತ್ರ ಬೇಕು ನಮಗೆ ಅಂದರೆ ನೀವು ಒಂದೇ ಆಚೆ ಹಾಕ್ಕೊಂಡು 4 ಚೈನ ಮಾಡಿಕೊಂಡು ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಈ ಡಿಸೈನ್ನ ನೀವು ಹತ್ರ ದೂರ ಮಾಡ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ ಬಂದು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಮಣಿ ಬೇಕಿದ್ರೆ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಮೇಲೆ ಒಂದು ಫ್ಲವರ್ ಬೀಡ್ಸ್ನ ಇಡ್ಬೋದು, ಇಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರೋಂಥ ಬೀಡ್ಸ್ಗಳು ಸಿಗುತ್ತಲ್ವ ಮಾರ್ಕೆಟಲ್ಲಿ, ವೆರೈಟಿ ಇರೋಂಥ ಬೀಡ್ಸನ್ನ ಕೂಡ ನೀವು ಚೇಂಜಸ್ನ ಮಾಡಿಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಡಿಸೈನಿನ ಫೈನಲ್ ಲುಕ್ಕು ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಬಂದು ಕಂಪ್ಲೀಟಾಗಿ ಮುಗಿದಿದೆ ಫ್ರೆಂಡ್ಸ್. ವರ್ಕೆಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ತುಂಬ ಪುಟಾಣಿಯಾಗಿ ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ಬಿಗ್ ಸೈಜಲ್ಲಿ ಏನೂ ಬರೋಲ್ಲ, ಚಿಕ್ಕದಾಗಿ ಬರುವಂಥದ್ದು. ಹಾಗೆ ಬೀಡ್ಸ್ ಸ್ವಲ್ಪ ಜಾಸ್ತಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕಿಬಿಟ್ಟು ಕುಚ್ಚು ಕಟ್ಟೋದು ಒಂದೇ, ತುಂಬ ಬೇಗ ಆಗುತ್ತೆ, ಕಡಿಮೆ ಟೈಮಲ್ಲೇ ಮುಗಿಯುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಮಾಮೂಲು ಸೀರೆಗಲ್ದೇನೂ ಕೂಡ ಮದುವೆ ಸೀರೆ ಕೂಡ ತುಂಬ ಮ್ಯಾಚ್ ಆಗುತ್ತೆ, ಎಲ್ಲ ಸೀರೆಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಡಿಸೈನ್ ಬಂದು ತುಂಬ ಬೇಗನೆ ಹಾಕುವಂಥ ಒಂದು ಏನಾದರೂ ಡಿಸೈನ್ ಬೇಕು ಅಂದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಡಿಸೈನ್ ನಿಮಗೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300 350 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸು ನೀವು ತೊಗೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಪುಟಾಣಿ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.